ಓಂ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಗುರುಭ್ಯೋ ನಮಃ ಆಚಾರ್ಯಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ನಮಸ್ತೆ ಮಿತ್ರರೇ. ವಿಶೇಷವಾಗಿ ಈ ಒಂದು ಧನುರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಮಾಘ ಮಾಸಕ್ಕೆ ಆತ್ಮೀಯ ಸ್ವಾಗತ. ಧನುರಾಶಿ ಅಧಿಪತಿಯಾದಂಥ ಗುರು 6ನೇ ಮನೆಯಲ್ಲಿರ್ತಕ್ಕಂಥದ್ದು. ಸಾಮಾನ್ಯ ಫಲವನ್ನು ಕೊಡ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ಗುರುವಿನ ಸ್ಥಿತಿ ಕಂಡು ಬರ್ತಾ ಇದೆ. ಹಾಗೆಯೇ ದ್ವಿತೀಯಾಧಿಪತಿಯಾದಂತಹ ಶನೈಶ್ಚರನು 3ನೇ ಮನೆಯಲ್ಲಿರುವಂಥದ್ದು. ಮತ್ತು ಈ ಮಕರ ರಾಶಿಯಿಂದ ಫೆಬ್ರವರಿ 12ರಂದು ರವಿಯು ಆ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ತೃತೀಯದಲ್ಲಿ ರವಿ ಬುಧ ಯುತಿ ಮತ್ತು ಶನಿ ಯುತಿ ಆಗುವುದರಿಂದಾಗಿ ಹಣಕಾಸಿನಲ್ಲಿ ಅತ್ಯುತ್ತಮವಾದಂತಹ ಯೋಗಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆ ರವಿಯು ಭಾಗ್ಯಾಧಿಪತಿಯಾಗಿ ತೃತೀಯದಲ್ಲಿ ಕಂಡುಬರುವಂಥದ್ದು. ಸಹೋದರಾದಿಗಳ ಒಂದು ಸಹಕಾರ ಸಿಗುವಂಥದ್ದು. ದಶಮಾಧಿಪತಿಯಾಗಿ ಮತ್ತು ಸಪ್ತಮಾಧಿಪತಿಯಾದಂತಹ ಬುಧ ತೃತೀಯದಲ್ಲಿ ಇರುವುದರಿಂದಾಗಿ ಎಲ್ಲ ರೀತಿಯಾದಂತಹ ಸಹಕಾರಗಳು, ಸಹೋದರ ಕ್ಷೇತ್ರದಿಂದ ಮಾತುಕತೆಯಲ್ಲಿ ಉನ್ನತಿ ಹಾಗೂ ವಿವಾಹದ ಮಾತುಕತೆ ಕೆಲವರಿಗೆ ಉಂಟಾಗುವಂತಹ ಲಕ್ಷಣಗಳು, ಆ ಮೂಲಕವಾಗಿ ವಿವಾಹ ಹೆಚ್ಚುಕರಿಗೆ ಉತ್ತಮವಾದ ದಿನಗಳು ಕೂಡ ಕಂಡು ಬರ್ತದೆ. ವಿವಾಹಿತರಿಗೂ ಕೂಡ ಈ ಒಂದು ಗಂಡ ಮತ್ತು ಹೆಂಡತಿಯ ಮಧ್ಯದಲ್ಲಿಯ ಮಾತುಕತೆಗಳು ಅತ್ಯುತ್ತಮವಾದ ರೀತಿಯಲ್ಲಿ ಈ ಮೂಲಕ ಕಂಡು ಬರ್ತಕ್ಕಂಥದ್ದು. ಆದರೂ ಕೂಡ ಧನುರಾಶಿಗೆ ಸಪ್ತಮದಲ್ಲಿ ಕುಜ ಇರುವುದರಿಂದ ಗಂಡ ಹೆಂಡತಿ ಆದಂಥವರು ಅತಿಯಾದಂತಹ ಜಗಳ ಇತ್ಯಾದಿಗಳನ್ನು ಕೋಪಕ್ಕೆ ಒಳಗಾಗದೆ ಸೌಮ್ಯತೆಯಿಂದ ಇದ್ದರೆ ಅತ್ಯುತ್ತಮವಾದ ಫಲದ ಯೋಗ ಕಂಡು ಬರ್ತದೆ. ನಿಪುಣ ಯೋಗ ಇಲ್ಲಿ ಕಂಡು ಬರುವಂಥದ್ದು. ಹಾಗೆಯೇ ಚತುರ್ಥದಲ್ಲಿ ಶುಕ್ರನು ಉಚ್ಚನಾಗಿ ಬಂದಿರುವಂಥದ್ದು. ಸುಖ ಸ್ಥಾನದಲ್ಲಿ ಆ ಮಾನಸಿಕ ನೆಮ್ಮದಿಯನ್ನು ತೋರಿಸ್ತಕ್ಕಂತಹ ಯಾವ ಸುಖ ಸ್ಥಾನ ಇದೆ, ಆ ಸುಖ ಸ್ಥಾನಕ್ಕೆ ಏಕಾದಶ ಅಧಿಪತಿಯಾದಂತಹ ಯಾವ ಲಾಭಾಧಿಪತಿಯಾದಂತಹ ಶುಕ್ರನು ಧನಕಾರಕನಾಗಿ ಉಚ್ಚ ಸ್ಥಾನದಲ್ಲಿ ಮಾಘ ಮಾಸದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಆಕಸ್ಮಿಕ ಲಾಭಗಳು ಹಾಗೂ ಆಕಸ್ಮಿಕ ಲಾಭ ಅಂದರೆ ಪಟ್ಟ ಪರಿಶ್ರಮಕ್ಕೆ ಯೋಗ್ಯವಾದಂತಹ, ಅದನ್ನು ನಿರೀಕ್ಷೆ ಮೀರಿದ ಲಾಭಗಳು ಉಂಟಾಗುವಂತಹ ಒಂದು ಯೋಗ, ಇದು ಅತಿ ದೊಡ್ಡ ಯೋಗವಾಗಿ ನಮಗೆ ಧನುರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗಾಗಿ ಅಲ್ಲಿ ರಾಹುವಿನ ಯುತಿ ಶುಕ್ರನ ಜೊತೆಗಿರುವುದರಿಂದಾಗಿ ಕೆಲವರಿಗೆ ಎಲ್ಲ ರೀತಿಯಾದಂತಹ ಪರಿಶ್ರಮ ಇದ್ದರೂ ಕೂಡ ಧನುರಾಶಿಯವರಿಗೆ ಒಮ್ಮೆ ಈ ಒಂದು ಲಾಭಾಂಶ ಕಂಡು ಬರದೇ ಇದ್ದಲ್ಲಿ ನಾಗಾರಾಧನೆ ಮತ್ತು ಗಣಪತಿಯ ಆರಾಧನೆ ಅಗತ್ಯ ಇದೆ ಎಂಬುದಾಗಿ ಕಂಡುಬರುತ್ತದೆ. ಪಂಚಮದ ಅಧಿಪತಿಯಾದಂತಹ ಕುಜನು ಸಪ್ತಮದಲ್ಲಿರುವುದರಿಂದಾಗಿ ಉತ್ತಮವಾದಂತಹ ಜ್ಞಾನಕ್ಷೇತ್ರಾಧಿಪತಿಯು ನೇರ ದೃಷ್ಟಿಯನ್ನು ಇಡುವುದರಿಂದ ವ್ಯಾಪಾರಾದಿಗಳಲ್ಲಿ ಪಾರ್ಟ್ನರ್ಶಿಪ್ ಮಾಡಿದಂತಹ ವ್ಯಕ್ತಿಗಳಿಗೂ ಕೂಡ ಅತ್ಯುತ್ತಮವಾದಂತಹ ಲಾಭಾಂಶಗಳು ಮತ್ತು ಸಹಕಾರಗಳು ಕೂಡ ಸಿಗುವಂಥದ್ದು. ಕೆಲವೊಮ್ಮೆ ಗಂಡ ಹೆಂಡತಿ ಇಬ್ಬರು ಕೂಡ ಬಿಸ್ನೆಸ್ ಮಾಡುವಂಥ ಯೋಗವೂ ಕೂಡ ಉಂಟಾಗಬಹುದು. ಕೆಲವು ವಿದ್ಯಾರ್ಥಿಗಳು ಅತ್ಯಂತ ಶೀಘ್ರ ಸಮಯದಲ್ಲಿ ಅತ್ಯುನ್ನತವಾದಂತಹ ವ್ಯಾಸಂಗವನ್ನು ಮಾಡ್ತಕ್ಕಂತಹ, ಅರ್ಥಾತ್ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚಿನ ಅಧ್ಯಯನ ಮಾಡುವಂತಹ ಮಹಾಯೋಗವೊಂದು ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆಯೇ ಇಲ್ಲಿ ದಶಮದಲ್ಲಿರ್ತಕ್ಕಂತಹ ಕೇತುವಿನಿಂದ ಯಾವುದೇ ರೀತಿಯಾದಂತಹ ಕೆಲಸಗಳಲ್ಲಿ ವಿಘ್ನಗಳು ಬರುವಂತಹ ಒಂದು ಸಂದರ್ಭಗಳು ಕಂಡುಬರುವುದರಿಂದಾಗಿ ಆದಷ್ಟು ಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಅತ್ಯುತ್ತಮವಾದಂತಹ ಫಲ ನಿಮಗೆ ಲಭ್ಯವಾಗಬಹುದು. ಹಾಗಾಗಿ ಈ ಒಂದು ಧನುರಾಶಿಯವರನ್ನು ಗಮನಿಸಿದಾಗ 6ನೇ ಮನೆಯ ಅಧಿಪತಿಯಾದಂಥ ಶುಕ್ರನು ರಾಹುವಿನ ಯುತಿಯನ್ನು ಹೊಂದಿದ್ದರಿಂದ ಕೆಲವೊಬ್ಬರಿಗೆ ಈ ಒಂದು ಡಸ್ಟ್ ಅಲರ್ಜಿ ಅಥವಾ ಧೂಳಿನಿಂದ ಮತ್ತು ಈ ಒಂದು ಚಳಿಗಾಲದ ಒಂದು ಸಂದರ್ಭದಿಂದಾಗಿ ಆ ಚಳಿಯಿಂದಾಗಿ ಅಸ್ತಮ ಇತ್ಯಾದಿಗಳು ಅಥವಾ ನೀರಿನಿಂದ ಉಂಟಾಗತಕ್ಕಂತಹ ಕೆಲವು ಅಲರ್ಜಿ ವಿಧಗಳು ಕಂಡು ಬಂದರೆ ಆಶ್ಚರ್ಯವಿಲ್ಲ. ಆದರೆ ಇದು ಅತಿ ಪ್ರಮಾಣದಲ್ಲಿ ಇರಬೇಕೆಂದೇನೂ ಇಲ್ಲ. ಆದರೆ ಅದರ ಬಗ್ಗೆ ಗಮನ ಹರಿಸದೇ ಇರುವುದು ತಪ್ಪಾಗಬಹುದು. ಹಾಗಾಗಿ ಧನುರಾಶಿಯವರು ಲಗ್ನ ರಾಶಿಧಿಪತಿಯಾದಂತಹ ಗುರುವೇ 6ನೇ ಮನೆಯಲ್ಲಿದ್ದು 6ನೇ ಮನೆಯ ಅಧಿಪತಿಯು ರಾಹು ಯುತಿಯನ್ನು ಹೊಂದಿದ್ದರಿಂದ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಲಕ್ಷ್ಯವನ್ನು ಕೊಡಲೇಬೇಕಾದಂತಹ ಸಾಧ್ಯತೆಗಳು ಅತಿ ಹೆಚ್ಚಿನ ಜನರಿಗೆ ಕಂಡು ಬರ್ತಾ ಇದೆ. ಇನ್ನು ವ್ಯಾಧಿಪತಿಯಾದ ಕುಜನು ಕೂಡ ಸಪ್ತಮದಲ್ಲಿದ್ದರಿಂದ ಕಳೆದು ಹೋದಂತಹ ಸಂಬಂಧಗಳು ಮತ್ತೆ ಕೂಡುವಂತಹ ಯೋಗಗಳು
ಹಾಗೂ ಭಾಗ್ಯಾಧಿಪತಿಯ ರವಿಯಿಂದಾಗಿ ಪಿತೃವರ್ಗದ ಆಶೀರ್ವಾದಾದಿಗಳು ಇವೆಲ್ಲವೂ ಕೂಡ ಇಲ್ಲಿ ಕಂಡುಬರುವಂತಹ ಸತ್ಯಗಳು. ಒಮ್ಮೆ ಈ ಒಂದು ರಾಶಿಯ ಭವಿಷ್ಯ ನಿಮಗೆ ಸೂಟ್ ಆಗದೇ ಇದ್ದರೆ ಅಥವಾ ಇದು ನಿಮಗೆ ಯೋಗ್ಯವಾಗಿಲ್ಲ ಅಂತ ಅನಿಸಿದರೆ ಇದಕ್ಕೆ ಕಾರಣಗಳು ನಿಮ್ಮ ಪೂರ್ವಜನ್ಮದ ಪಾಪಾಂಶಗಳ ಜೊತೆಗೆ ಕುಟುಂಬದ ದೋಷಗಳು ಹಾಗೂ ನಿಮ್ಮ ವೈಯಕ್ತಿಕ ದೋಷಗಳ ಈ ಜನ್ಮದ ದೋಷಗಳ ಪರಿಣಾಮ ಒಳ್ಳೆಯ ಫಲವನ್ನು ಅನುಭವಿಸೋದಕ್ಕೆ ಕೊಡದೇ ಇರಬಹುದು. ಹಾಗಾಗಿ ಇದಕ್ಕಾಗಿಯೇ ಜಾತಕ ಪರಿಶೀಲನೆ ಹಾಗೂ ಅದೇ ರೀತಿಯಾಗಿ ಪ್ರಶ್ನೆ ಮಾರ್ಗ ಇವೆಲ್ಲವನ್ನು ಕೂಡ ಅನುಸರಿಸಿ ನಿಮಗೆ ಸರಿಯಾದ ಪರಿಹಾರವನ್ನು ಖಂಡಿತವಾಗಿಯೂ ಕಂಡುಕೊಡಲಿಕ್ಕೆ ನಮ್ಮ ಜ್ಯೋತಿಷ ಶಾಸ್ತ್ರ, ಅದರಲ್ಲೂ ಪರಂಪರಾಗತ ಜ್ಯೋತಿಷಿಗಳಾದ ನಮ್ಮಿಂದ ಇದು ಸುಲಭ ಸಾಧ್ಯವಾಗಿ ಕಂಡು ಬಂದಲ್ಲಿ ಅದು ನಿಮ್ಮ ಪುಣ್ಯವೇ ಆಗಿರ್ತದೆ. ಆದ್ದರಿಂದಾಗಿ ಸಾಧ್ಯವಾದಷ್ಟು ನಮ್ಮ ಪರಂಪರೆಯನ್ನು ಗೌರವಿಸ್ತಾ, ನಮ್ಮ ಗುರು ಹಿರಿಯರನ್ನು ನಮಿಸ್ತಾ, ನಮಗೆಲ್ಲರಿಗೂ ಕೂಡ ಆ ಭಗವಂತ ಒಳಿತನ್ನೇ ಮಾಡಲಿ ಎಂದು ಆಶಿಸ್ತಾ, ಸಮಸ್ತರಿಗೂ ಕೂಡ ಉತ್ತಮವಾದಂತಹ ಜೀವನ ಉಂಟಾಗಲಿ, ಆಯುರಾರೋಗ್ಯ ಐಶ್ವರ್ಯಾದಿಗಳು ಉಂಟಾಗಿ ಸಮಸ್ತ ಶುಭ ಫಲಗಳೇ ನಿಮ್ಮದಾಗಲಿ ಅಂತ ಬಯಸ್ತಾ ವಿರಮಿಸ್ತೇನೆ.